ಈ ಕೀರ್ತನ ಗಾಯನ ಕಾರ್ಯಕ್ರಮಕ್ಕೆ ಅರ್ಥಾನುಸಂಧಾನವನ್ನು ಮಾಡುವುದಕ್ಕೆ ನನ್ನಲ್ಲಿ ಕೇಳಿಕೊಂಡಾಗ ಒಂದಷ್ಟು ಸಿದ್ಧತೆಯೊಂದಿಗೆ ಇಲ್ಲಿದ್ದೇನೆ ವೇದಿಕೆಯ ಮುಂದೆ. ಅವರು ಹಾಡಿದ ಕೀರ್ತನೆಗೆ ಸರಿಯಾದ ಅರ್ಥಾನುಸಂಧಾನ ಅಂತಲ್ಲ, ಒಟ್ಟು ಕನಕರನ್ನ ಒಂದು ನಿಗದಿತ ಸಮಯದ ಒಳಗೆ ನಾನು ಓದಿಕೊಂಡ ಬಗೆಯನ್ನು ಆ ನೆಲೆಯಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ಳುವುದಕ್ಕೆ ನಿಮ್ಮ ಮುಂದೆ ಇದ್ದೇನೆ. ತಂಡದವರು 5 ಗಾಯನಗಳನ್ನು ಕೀರ್ತನೆಗಳನ್ನು ಆಯ್ದುಕೊಂಡಿದ್ದಾರೆ ಗಾಯನವನ್ನು ಮಾಡುವುದಕ್ಕೆ. ಅದಕ್ಕೆ ಪೂರಕವಾದ ನನ್ನ ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಮಧ್ಯಕಾಲೀನ ಸಾಹಿತ್ಯ ಸಂದರ್ಭದಲ್ಲಿ ಬಹುಶಃ ಸಾಹಿತ್ಯದ 2 ಕೋಡುಗಳು ಅಂತ ಕರಿಬಹುದೋ ಏನೋ, ವಚನ ಸಾಹಿತ್ಯ ಮತ್ತು ಕೀರ್ತನೆಗಳು. ಬೇರೆ ಸಾಹಿತ್ಯಗಳು ಇರಲಿಲ್ಲ ಅಂತಲ್ಲ, ಇದ್ರೂ ಕೂಡ ಇವೆರಡು ಪ್ರಕಾರಗಳು ವಿಭಿನ್ನ ಬಗೆಯಲ್ಲಿ ಗೋಚರಿಸಿವೆ, ಓದಿದ್ದೇವೆ, ಓದ್ತಾ ಇದ್ದೇವೆ. ಮತ್ತೆ ಮತ್ತೆ ಕಾಲಕ್ಕೆ ಅದನ್ನು ಅರ್ಥೈಸಿಕೊಳ್ಳುವಂತಹ ಪ್ರಯತ್ನಗಳನ್ನು ನಾವೆಲ್ಲರೂ ಕೂಡ ಸಾಹಿತ್ಯದ ವಿದ್ಯಾರ್ಥಿಗಳಾಗಿ ಮಾಡ್ತಾನೆ ಬಂದಿದ್ದೇವೆ. ಈ 2 ಸಾಹಿತ್ಯದ ಪ್ರಕಾರಗಳನ್ನು ಬರೆದವರು ದಾಸರೇ. ವಚನವನ್ನು ಬರೆದವರು ಶಿವದಾಸರಾದರೆ ಕೀರ್ತನೆಯನ್ನು ಬರೆದವರು ವಿಷ್ಣುವಿನ ದಾಸರು. ವೈಷ್ಣವ ಪಂಥದಿಂದ ಪ್ರಭಾವಕ್ಕೆ ಒಳಗಾಗಿ ಕೀರ್ತನೆ ಸಾಹಿತ್ಯ ಅನ್ನುವಂಥದ್ದು ಬೆಳೆದಿದೆ. ಆದರೆ ಕನಕದಾಸರು ಈ ಕೀರ್ತನಕಾರರಲ್ಲಿಯೂ ಕೂಡ ವಿಶಿಷ್ಟವಾಗಿಯೂ ವಿಭಿನ್ನವಾಗಿಯೂ ಕಾಣಿಸಿಕೊಳ್ಳುವುದು ಬೇರೆ ಬೇರೆ ಕಾರಣಗಳಿಂದ. ಬಹುಶಃ ಇವತ್ತು ಮತ್ತು ನಾಳೆಯ ಎಲ್ಲ ವಿದ್ವಾಂಸರ ಮಾತುಗಳನ್ನು ಕೇಳಿದಾಗ ನಮಗೆಲ್ಲರಿಗೂ ಕೂಡ ಇದು ಅರ್ಥ ಆಗಬಹುದು ಅಂತ ಹೇಳುವುದಕ್ಕೆ ಇಚ್ಛಿಸ್ತೇನೆ. ಕಾಗಿನೆಲೆಯ ಆದಿಕೇಶವ ಎನ್ನುವಂಥ ಅಂಕಿತ ನಾಮದೊಂದಿಗೆ ತನ್ನ ಬರಹಗಳನ್ನು ನಮ್ಮ ಮುಂದಿಟ್ಟಂತಹ ಕನಕದಾಸರ ಕಾಗಿನೆಲೆ ಬಹಳ ವಿಶೇಷವಾದಂಥ ಕ್ಷೇತ್ರವಾಗಿ ನಮಗೆ ಇವತ್ತು ಕಾಣಿಸ್ತದೆ. ಕಣ್ಣಿದ್ದವನು ಕಾಗಿನೆಲೆ ನೋಡಬೇಕು, ಕಾಲಿದ್ದವನು ಹಂಪೆ ನೋಡಬೇಕು ಅನ್ನುವಂಥ ಮಾತು ಕೂಡ ಹುಟ್ಟಿಕೊಂಡಿದೆ. ಈ ನೆಲೆಯಿಂದ ಕಾಗಿನೆಲೆಯ ಆದಿಕೇಶವರ ಮೇಲೆ ಬಹಳ ವಿಶಿಷ್ಟವಾದಂತಹ ಪ್ರಭಾವವನ್ನು ಬೀರಿರುವುದರಿಂದಲೇ ಇಂತಹ ಸಾಹಿತ್ಯಕ್ಕೆ ಅವರು ತೊಡಗಿಸಿಕೊಂಡಿದ್ದಾರೆ ಮತ್ತು ಆ ಅಂಕಿತ ನಾಮದಲ್ಲಿ ತನ್ನ ಸಾಹಿತ್ಯವನ್ನು ಮುಂದಿಡುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಕನಕನ ವೈಷ್ಣವ ಪಂಥ ಬಹಳ ಪ್ರಭಾವಿಸಿದೆ. ರಾಮಾನುಜರು ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಬಂದು ವೈಷ್ಣವ ಪಂಥವನ್ನ ಪ್ರಚಾರ ಮಾಡುವ ಹೊತ್ತಿನಲ್ಲಿ ದಕ್ಷಿಣ ಕರ್ನಾಟಕ ಮತ್ತು ಆಂಧ್ರದ ಪ್ರದೇಶದಲ್ಲಿ ಅನೇಕ ತಳಸ್ತರದ ಸಮುದಾಯಗಳು ಈ ವೈಷ್ಣವ ಪಂಥದ ಪ್ರಚಾರಕ್ಕೆ ಒಳಗಾಗಿ, ಆ ಪ್ರಭಾವಕ್ಕೆ ಒಳಗಾಗಿ ತಾವು ಕೂಡ ಅದರೊಳಗೆ ಸೇರಿಕೊಂಡು ಬಿಡ್ತಾರೆ. ಬಹುಶಃ ಕನಕನ ಪೂರ್ವಜರು ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ತಮ್ಮನ್ನ ಆ ಪಂಥದೊಂದಿಗೆ ಒಪ್ಪಿಸಿಕೊಂಡಿರಬಹುದು. ಈ ಕಾರಣದಿಂದಲಾಗಿ ಕನಕದಾಸರು ಅದೇ ಪಂಥದ ಹಾದಿಯಲ್ಲಿ ಮುಂದುವರಿಯುತ್ತಾರೆ. ಕೃಷ್ಣದೇವರಾಯನ ಗಟ್ಟಿಯಾದ ಆಳ್ವಿಕೆಯ ಸಂದರ್ಭದಲ್ಲಿಯೂ ಕೂಡ ದಂಡನಾಯಕ ವೃತ್ತಿಯಲ್ಲಿದ್ದಂತಹ ಕನಕದಾಸರು ಅದೆಲ್ಲವನ್ನ ಬಿಟ್ಟು ಹರಿದಾಸರಾಗುವುದಕ್ಕೆ ಮುಂದಾಗ್ತಾರೆ. ಎಷ್ಟು ವೈಷ್ಣವ ಪಂಥ ಅವರನ್ನ ಪ್ರಭಾವಿಸಿದೆ ಅಂತ ಹೇಳಿದ್ರೆ, ಅವರದೇ ಕೀರ್ತನೆಗಳಲ್ಲಿ ಜಾನಪದೀಯ ದೇವತೆಗಳನ್ನ ನಿರಾಕರಿಸುವ ಮಟ್ಟಕ್ಕೆ ಅವರು ವೈಷ್ಣವರಾಗಿ ಬಿಡ್ತಾರೆ. ಎಕ್ಕನಾತಿ ಎಲ್ಲಮ್ಮ ಮಾರಿ ದುರ್ಗಿಯ ಚೌಡಿಯ ಅಕ್ಕರಿಂದಲಿ ಪೂಜೆ ಮಾಡಲೇಕ ಕಿಕ್ಕಿರಿದು ಯಮದೂತರೆಳೆದು ಕೊಯ್ಯುವಾಗ ಶಕ್ತಿಯರು ಉಳಿಸಿಕೊಂಡಾರೇನೋ ಅನ್ನುವಂಥದ್ದು ಅವರದೇ ಕೀರ್ತನೆಯ ಸಾಲುಗಳು. ಅಂದರೆ ವೈಷ್ಣವ ಪಂಥ ಪ್ರಭಾವಿಸುತ್ತಾ ತಾನಿದ್ದದ್ದನ್ನ ಅದಲ್ಲ ಅಂತ ಅಂದುಕೊಂಡು ವೈಷ್ಣವ ಪಂಥದ ಮುಖೇನವೇ ತನ್ನ ಬದುಕನ್ನು ಕಟ್ಟುವುದು ಮತ್ತು ಅದರಲ್ಲಿ ಬದುಕನ್ನು ಸಾಗಿಸುವುದು ಮತ್ತು ಯಾವುದನ್ನ ಮುಕ್ತಿ ಅಂತ ಅರ್ಥೈಸಿಕೊಂಡಿದ್ದಾರೋ ಅದನ್ನು ಹೊಂದುವುದಕ್ಕೆ ಅವರು ಮುಂದೆ ಹೋಗ್ತಾರೆ. ಇದಕ್ಕೆ ಉದಾಹರಣೆಯಾಗಿ ಇನ್ನೊಂದು ಕೀರ್ತನೆಯನ್ನು ನೋಡುವುದಿದ್ರೆ, ಕಣಿಯ ಹೇಳ ಬಂದೆ ನಾರಾಯಣನಲ್ಲದೆ ಇಲ್ಲವೆಂದು ಬಿನುಗು ಮಾರ್ಗವನ್ನು ಹಿಡಿದು ಜುನುಗ ಬೇಡಿಕೋ ಎಕ್ಕನಾತಿಯರು ಕಾಟಿ ಜಕ್ಕಿನಿಯರು ಜಲಜಿಯರು ಸೊಕ್ಕಿನಿಂದ ಸೊಂಟದ ಮುರಕ ಮೈಲಾರ ದೇವರು ಮಿಕ್ಕ ಮಾರಿ ಮಸನಿ ಚೌಡಿ ಭೈರವ ದೇವ ಮೊದಲಾದ ಟಕ್ಕು ದೇವರ ಗೊಡವೆ ಬೇಡ ನರಕ ತಪ್ಪದು. ಇದು ಕನಕದಾಸರ ಮಾತು, ಕೀರ್ತನೆಗಳ ಮೂಲಕ ಅವರು ಹೇಳಿರುವಂಥದ್ದು. ಒಟ್ಟು ಹರಿದಾಸ ಸಾಹಿತ್ಯವನ್ನು ನೋಡಿದಾಗ ಹರಿಗೆ ನಿಷ್ಠರಾಗಿ, ಹರಿಯ ಸೇವಕರಾಗಿ, ಹರಿಗೆ ದಾಸರಾಗಿ ತಮ್ಮನ್ನು ತಾವು ಒಪ್ಪಿಸಿಕೊಂಡಂತಹ ಗಾಯನಗಳೇ, ಕೀರ್ತನೆಗಳೇ ನಮಗೆ ಕೇಳಿಸ್ತವೆ. ಕೀರ್ತನೆಯ ಸಾಹಿತ್ಯದ ಕಾಲಘಟ್ಟವನ್ನು ನೋಡಿದ್ರೆ ಕನಕದಾಸರು, ಪುರಂದರದಾಸರು ಇದ್ದಂತಹ ಒಂದು ಕಾಲಘಟ್ಟ. 100 ವರ್ಷಗಳ ಬಳಿಕ ಮತ್ತೆ ಕೀರ್ತನ ಸಾಹಿತ್ಯ ಕಾಣಿಸಿಕೊಳ್ತದೆ. ಆದರೆ ಎರಡನೆಯ ಕಾಲಘಟ್ಟದಲ್ಲಿ ಬಂದಂತಹ ಬಹುತೇಕ ಕೀರ್ತನೆಗಳು ಅದು ಹರಿಯ ಸ್ತುತಿಯಾಗಿ ಉಳಿದುಕೊಂಡದ್ದರಿಂದ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಅದನ್ನು ಹೆಚ್ಚು ಗಣನೆಗೆ ವಿದ್ವಾಂಸರು ಪರಿಗಣಿಸಲಿಲ್ಲ. ಈ ಮಾತುಗಳನ್ನು ಹಂಚಿಕೊಳ್ಳುತ್ತಾ ಮೊದಲ ಕೀರ್ತನೆಗೆ ಧ್ವನಿಯಾಗ್ತಾ ಇದ್ದಾರೆ ತಂಡದಲ್ಲಿ
ತಂಡದವರು ಯಾಕೆ ನೀನೆಲ್ಲಿ ಪವಡಿಸಿದೆ ಹರಿಯೇ ಜಗದೇಕ ವಿಖ್ಯಾತ ಪಶ್ಚಿಮ ರಂಗಧಾಮ ಎನ್ನುವ ಕೀರ್ತನೆಗೆ.
ವಿಷ್ಣುವಿಗೆ ದಾಸನಾಗಿ ತನ್ನನ್ನು ಅರ್ಪಿಸಿಕೊಂಡಂತಹ ಕನಕದಾಸರು ಕೇವಲ ಭಕ್ತಿಯ ನೆಲೆಯಲ್ಲಿ ವಿಷ್ಣುವನ್ನ ಸ್ತುತಿಸುವುದು ಹೊಗಳುವುದು ಅಷ್ಟಕ್ಕೆ ಮಿತಿಗೊಂಡು ತನ್ನ ಬರಹಗಳನ್ನು ಬರೆಯಲಿಲ್ಲ. ಅದರ ಆಚೆಗೂ ವಿಭಿನ್ನವಾದ ಪ್ರಕಾರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರಿಂದಲೇ ಉಳಿದ ಕೀರ್ತನೆಕಾರರಿಗಿಂತ ಕನಕದಾಸರು ಅವರ ಸಾಹಿತ್ಯದ ತತ್ವ ಸತ್ವಗಳ ನೆಲೆಯಿಂದ ಬಹಳ ವಿಶಿಷ್ಟರೆನಿಸಿಕೊಳ್ತಾರೆ. ಇದರಲ್ಲಿಯೂ ಮುಂಡಿಗೆ ಅನ್ನುವಂತಹ ಪ್ರಕಾರಗಳಲ್ಲಿ ತೊಡಗಿಸಿಕೊಂಡಂತಹ ಕನಕದಾಸರು ಬಹಳಷ್ಟು ಹೊಗಳಿಕೆಗಳನ್ನು ಮತ್ತು ಆ ಮುಂಡಿಗೆಗಳನ್ನು ಬಿಡಿಸುವ ಪ್ರಕ್ರಿಯೆಯಲ್ಲಿ ಅನೇಕ ವಿದ್ವಾಂಸರು ಈಗಿನ ಕಾಲದಲ್ಲಿ ತೊಡಗಿಸಿಕೊಂಡು ಕನಕದಾಸರನ್ನು ಅರ್ಥೈಸುವಂತಹ ಒಂದು ಬಗೆಯನ್ನು ಕಂಡುಕೊಳ್ತಾರೆ. ಈ ಕನಕದಾಸರ ಮುಂಡಿಗೆಗಳನ್ನು ಗಮನಿಸಿದಾಗ ನಾವು ಮುಂಡಿಗೆ ಅನ್ನುವಂಥದ್ದು ಹೇಗಿರುತ್ತದೆ ಅಥವಾ ಅದರ ರಚನೆಯ ಉದ್ದೇಶ ಏನು ಅಂತ ಗಮನಿಸುವುದಕ್ಕೆ ಹೋದರೆ ಅದೊಂದು ಪಾಂಡಿತ್ಯದ ಪ್ರದರ್ಶನ, ಚಮತ್ಕಾರ, ಒಗಟಿನ ಅಥವಾ ಅರ್ಥದ ವ್ಯಾಮೋಹ, ಈ ರೀತಿಯಾಗಿ ಬೇರೆ ಬೇರೆ ಅಭಿಪ್ರಾಯಗಳನ್ನು ನಾವು ಕಾಣ್ತೇವೆ. ಮುರಳಿಯವರು ಅದೊಂದು ಪಾಂಡಿತ್ಯದ ಪ್ರದರ್ಶನ ಅಂತ ಹೇಳ್ತಾರೆ, ಬುದ್ಧಿಪೂರ್ವಕವಾಗಿ ಗುಹಿಯ ಭಾಷೆಯನ್ನ ಹೇಳುವಂಥದ್ದು. ಹೀಗೆ ಒಂದೊಂದು ವಿದ್ವಾಂಸರ ಅಭಿಪ್ರಾಯಗಳು ಬೇರೆ ಬೇರೆ ರೀತಿ ಇದೆ. ಆದರೆ ಬಹುತೇಕರ ಅಭಿಪ್ರಾಯಗಳನ್ನು ಒಟ್ಟು ಮಾಡಿದಾಗ ತಳಸ್ತರದಿಂದ ಬಂದ ಕನಕದಾಸರು ಪಂಡಿತ ಪರಂಪರೆಗೆ ಮುಖಾಮುಖಿಯಾಗುವಲ್ಲಿ ತಮ್ಮ ಮುಂಡಿಗೆಗಳನ್ನು ಮುಂದಿಡ್ತಾರೆ ಅನ್ನುವಂಥ ಅಭಿಪ್ರಾಯವನ್ನು ಪಡ್ತಾರೆ. ಹಾಗಾಗಿ ಕನಕದಾಸರ ಮುಂಡಿಗೆಯ ಬಹುತೇಕ ಮುಂಡಿಗೆಗಳ ಕೊನೆಯ ಸಾಲಿನಲ್ಲಿ ಬರುವಂತಹ ಬಲ್ಲವರು ಪೇಳಿರಿ, ನೆಲೆಯಾದಿ ಕೇಶವನ್ನು ಬಲ್ಲ ಈ ಬೆಡಗ, ಪಂಡಿತರಿಂದ ಬಿಡಿಸಿ, ಎಲ್ಲರೂ ಗ್ರಹಿಸಿಕೊಳ್ಳಿ, ಈ ಮಾತುಗಳನ್ನು ಕೇಳುವಾಗ ಕನಕದಾಸರಿಗೆ ಗೊತ್ತಿತ್ತು ಇದನ್ನು ಬಿಡಿಸುವುದಕ್ಕೆ ಯಾರಿಂದ ಸಾಧ್ಯ ಅಥವಾ ಬಿಡಿಸುವವರು ಯಾರು, ಅವರಿಗಿದಿರಾಗಿ ನಾನು ನಿಲ್ಲಬೇಕು ಅನ್ನುವಂಥ ನೆಲೆಯಿಂದಲೇ ಅವರು ಬರೆದಿದ್ದಾರೆ ಅಂತ ಈ ಕುರಿತಾಗಿ ಅಧ್ಯಯನ ಮಾಡಿದಂಥ ವಿದ್ವಾಂಸರು ಅಭಿಪ್ರಾಯವನ್ನು ಪಡ್ತಾರೆ. ಕನಕರ ಮುಂಡಿಗೆಗಳ ಕಾರಣದಿಂದಲಾಗಿಯೇ ಏನು ಕನಕನನ್ನ ಕೆಣಕಬೇಡಿ, ಕೆಣಕಿ ತಿನುಕಬೇಡಿ ಅನ್ನುವಂಥ ಮಾತುಗಳು ಕೂಡ ನಮ್ಮಲ್ಲಿ ಹುಟ್ಟಿಕೊಂಡದ್ದಿದೆ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲೇ ಮುಂಡಿಗೆಯ ಇತಿಹಾಸದಲ್ಲಿ ಕನಕದಾಸರ ಹೆಸರು ಬಹಳ ಪ್ರಮುಖವಾಗಿ ಕಾಣಿಸುವಂಥದ್ದು. ಈಗ ತಂಡದವರು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಮುಂಡಿಗೆ ಏನೇ ಮನವಿದ್ಯೆ ಲಲಿತಾಂಗಿ ಅನ್ನುವಂಥದ್ದು. ನಾವು ಭಕ್ತಿ ಸಾಹಿತ್ಯದಲ್ಲಿ ಬೇರೆ ಬೇರೆ ಬಗೆಯ ಭಕ್ತಿಯ ಬಗೆಗಳನ್ನ ಪ್ರಭೇದಗಳನ್ನು ನೋಡುವಾಗ ನಿಂದಾಸ್ತುತಿ ಅನ್ನುವಂಥದ್ದೊಂದು ಬರುತ್ತದೆ. ನಿಂದಿಸುವ ರೀತಿಯಲ್ಲಿ ಭಗವಂತನನ್ನ ವಂದಿಸಿ ಆನಂದಿಸುವುದು ದಾಸರ ಕೀರ್ತನೆಗಳಲ್ಲಿ ಬರುವಂತ ಒಂದು ವಿಶಿಷ್ಟವಾದಂಥ ಬಗೆ. ಭಗವಂತ ತನಗೆ ಕರುಣೆ ತೋರದಿದ್ದಾಗ ತಾಳ್ಮೆ ಕಳೆದುಕೊಂಡು ನಿಂದಿಸುವುದು ಒಂದು ಬಗೆ, ಅಥವಾ ಭಗವಂತನೊಂದಿನ ಸಲುಗೆಯಿಂದಲೂ ಕೂಡ ಈ ನಿಂದನೆಯ ಮಾತುಗಳು ಬರುವುದು ಸಹಜ. ಈ ನೆಲೆಯಿಂದ ರಚಿತವಾಗಿರುವಂತ ಏನೇ ಮನವಿದ್ಯೆ ಲಲಿತಾಂಗಿ ಎನ್ನುವಂತ ಮುಂಡಿಗೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ.
ಕೃಷ್ಣನನ್ನ ಅಂದರೆ ವಿಷ್ಣುವನ್ನ ನಿಂದಿಸುತ್ತಲೇ ಒಳಗೊಳಗೆ ಸ್ತುತಿಸುವ ಭಾವ ಇಲ್ಲಿದೆ. ಏನೇ ಮನವಿತ್ತೆ ಲಲಿತಾಂಗಿ ಅಂದ್ರೆ ಈ ಮಾತನ್ನ ಹೇಳ್ತಾ ಇರುವಂಥದ್ದು ರುಕ್ಮಿಣಿ ಕೃಷ್ಣನನ್ನ ವರಿಸಿದವಳು, ಒಪ್ಪಿದವಳು, ಪ್ರೀತಿಸಿದವಳು. ಈ ಕಾರಣದಿಂದ ಏನೇ ಮನವಿತ್ತೆ ಲಲಿತಾಂಗಿ, ಯಾಕೆ ಮನವಿತ್ತೆ ರುಕ್ಮಿಣಿಯಮ್ಮ ಅಸಮಾನ ಗೋವುಗಳನ್ನು ಕಾದಂತ ಕುಲವಿಲ್ಲದವನನ್ನ ನೇರವಾಗಿ ಕೃಷ್ಣನ ಕುಲದ ವೃತ್ತಿಯನ್ನ ನಿಂದಿಸ್ತಾರೆ. ಮಗಗೆ ಮೈದುನನಾದ, ಮಗಳಿಗೆ ಪತಿಯಾದ ಮಗ ವಿಷ್ಣು ವರಹಾವತಾರವನ್ನ ತಾಳಿದಂತಹ ಹೊತ್ತಿನಲ್ಲಿ ಬೆವರ ಹನಿ ಭೂಮಿಗೆ ಬಿದ್ದು ಹುಟ್ಟಿದವನು ಭೌಮಾಸುರ, ಅವನನ್ನೇ ನರಕಾಸುರ ಅಂತ ಕರೀತೇವೆ. ಅದೇ ಭೂಮಿಯಲ್ಲಿ ಉದಿಸಿ ಬಂದವಳು ಸೀತೆಯನ್ನ ಇದೇ ವಿಷ್ಣು ರಾಮಾವತಾರದಲ್ಲಿ ವರಿಸ್ತಾನೆ. ಹಾಗಾಗಿ ತನ್ನ ಮಗನಾದಂತಹ ನರಕದಾನವನಿಗೆ ಸೀತೆಯನ್ನ ವರಿಸಿದ ಕಾರಣದಿಂದಲಾಗಿ ಬಾಂಧವ್ಯದಲ್ಲಿ ವಿಷ್ಣು ಮೈದುನನಾಗ್ತಾನೆ. ಮಗಳಿಗೆ ಪತಿಯಾದ ತನ್ನ ವಿಷ್ಣುವಿನ ಮಡದಿ ಭೂದೇವಿಯ ಮಗಳು ಸೀತೆ, ಆ ಸೀತೆಯನ್ನ ರಾಮಾವತಾರದಲ್ಲಿ ವಿಷ್ಣು ವರಿಸಿದ್ದರಿಂದ ತನ್ನ ಮಗಳಿಗೆ ಗಂಡನಾಗ್ತಾನೆ. ಮಗಳಿಗಳಿಯನಾದ ಅಂದ್ರೆ ವಿಷ್ಣುವಿನ ಪಾದದಿಂದ ಹೊರಟಂತಹ ಗಂಗೆ ಸೇರಿದ್ದು ಸಮುದ್ರವನ್ನ, ಅದೇ ಸಮುದ್ರ ಮಥನದ ಕಾಲದಲ್ಲಿ ಸಮುದ್ರದಿಂದ ಉದ್ಭವಿಸಿ ಬಂದವಳು ಲಕ್ಷ್ಮಿ. ಆ ಲಕ್ಷ್ಮಿಯನ್ನ ವಿಷ್ಣು ವರಿಸಿದ್ದರಿಂದ ತನ್ನ ಮಗಳು ಗಂಗೆಗೆ ಅವಳ ಗಂಡ ಅಂದರೆ ಸಮುದ್ರ ರಾಜನ ಮಗಳನ್ನ ವರಿಸಿದ್ದರಿಂದ ಬಾಂಧವ್ಯದಲ್ಲಿ ಅಳಿಯನಾಗ್ತಾನೆ. ಅಳಿಯಗೆ ಅಳಿಯನಾದ ಅಂದ್ರೆ ಸಮುದ್ರ ರಾಜನು ಬಾಂಧವ್ಯದಲ್ಲಿ ಅಳಿಯನಾಗಿರುವವನು. ಅವನ ಮಗಳು ಲಕ್ಷ್ಮಿ ಸಮುದ್ರ ಮಥನದ ಕಾಲದಲ್ಲಿ ಅದೇ ಲಕ್ಷ್ಮಿಯನ್ನ ವಿಷ್ಣು ವರಿಸಿದ್ದರಿಂದ ಅಳಿಯಗೆ ಅಳಿಯನಾಗ್ತಾನೆ. ಮಗಳ ಮಗೆಗೆ ಮೈದುನನಾಗಿ, ಮಗಳು ಯಾರು? ತನ್ನ ಪಾದದಿಂದ ಹರಿದಂತ ಗಂಗೆ ಸಮುದ್ರ ರಾಜನನ್ನ ಹೋಗಿ ಸೇರ್ತಾಳೆ. ಹಾಗೆ ಸಮುದ್ರದ ಮಧ್ಯದಲ್ಲಿ ಹುಟ್ಟಿದವಳು ಲಕ್ಷ್ಮಿ, ಅದರ ಜೊತೆಗೆ ಚಂದ್ರನೂ ಕೂಡ ಹುಟ್ಟುತ್ತಾನೆ. ಇಲ್ಲಿ ಲಕ್ಷ್ಮಿಯನ್ನ ವಿಷ್ಣು ವರಿಸಿದ್ದರಿಂದ ಚಂದ್ರ ಬಾಂಧವ್ಯದಲ್ಲಿ ವಿಷ್ಣುವಿಗೆ ಮೈದುನನಾಗ್ತಾನೆ. ಮಗಳ ಮಗಗೆ ಮೈದುನನಾಗಿ ಮಾವನ ಜಗವರಿಯಲು ಕೊಂದ ಕುಲಗೇಡಿ ಗೋವಳ, ಮಾವ ಅಂದ್ರೆ ಕಂಸಾಕ್ಯನನ್ನ ಕೊಂದವನು ಕೃಷ್ಣಾವತಾರದಲ್ಲಿ ಇದೇ ವಿಷ್ಣು ಆಗಿರ್ತಾನೆ. ಅತ್ತೆಗೆ ವಲ್ಲಭನಾದ ಅಂದ್ರೆ ಇಲ್ಲಿ ಭೂದೇವಿ ತನ್ನ ಮಡದಿ ಭೂದೇವಿಯ ಮಗಳಾದಂತಹ ಸೀತೆಯನ್ನ ವರಿಸಿದವನು. ಆಕೆ ಮಗಳ ತಾಯಿ ಎನ್ನುವ ಕಾರಣದಿಂದಲಾಗಿ ಅತ್ತೆಯೂ ಆಗ್ತಾಳೆ ಮತ್ತು ವರಿಸಿದ ಕಾರಣದಿಂದಲಾಗಿ ಮಡದಿಯೂ ಆಗ್ತಾಳೆ. ಹಾಗಾಗಿ ಅತ್ತೆಗೆ ವಲ್ಲಭನಾದ, ಭೃತ್ಯರಿಗೆ ಆಳಾದ, ಪಾಂಡವರಿಗೆ ಆಳಾಗಿ ಸಾರಥ್ಯವನ್ನು ವಹಿಸಿದವನು. ಚಿತ್ತ ಒಲಿದು ಚೆನ್ನ ಆದಿಕೇಶವನಲ್ಲ ಎನ್ನುವಂತ ಈ ಬಗೆಯ ಅನೇಕ ಮುಂಡಿಗೆಗಳನ್ನು ನಾವು ಕನಕದಾಸರಲ್ಲಿ ಕಾಣಬಹುದು. ಇವರ ಮುಂಡಿಗೆಗಳನ್ನು ಅಧ್ಯಯನ ಮಾಡಿರುವಂತಹ ಬಹುತೇಕರು ಪಂಡಿತ ಪರಂಪರೆಗೆ ಇದಿರಾಗಿ ನಿಂತಹ ಕನಕದಾಸರು ಸಾಹಿತ್ಯದ ಮೂಲಕ ಇದಿರಾಗಿ ನಿಂತಿದ್ದಾರೆ ಎನ್ನುವಂತ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಅದರ ಜೊತೆಗೆ ಸಮಾಜವನ್ನು ತಿದ್ದುವಂತಹ ಹೊಣೆಗಾರಿಕೆಯನ್ನು ಕೂಡ ತಮ್ಮ ಸಾಹಿತ್ಯದ ಮೂಲಕ ನಿಭಾಯಿಸಿದವರು ಕನಕದಾಸರೇ. ಅವರ ವಚನಗಳನ್ನು ಗಮನಿಸುವಾಗ ಆ ಕಾಲದಲ್ಲಿ ಸಮಾಜದಲ್ಲಿ ಆಚಾರಗಳು ಇರಲಿಲ್ಲ, ಆಚಾರವಂತರಿರಲಿಲ್ಲ, ಅನಾಚಾರಿಗಳೇ ತುಂಬಿದ್ದರೇನು ಅನ್ನುವಂತಹ ಮಟ್ಟಿಗೆ ತೀವ್ರವಾಗಿ ತನ್ನ ಸಮಾಜದ ಕೆಡುಕುಗಳನ್ನು ಖಂಡಿಸ್ತಾರೆ. ಶೂದ್ರ ವರ್ಗದ ಹಿನ್ನೆಲೆಯಿಂದ ಬಂದಿರುವಂತಹ ಕನಕದಾಸರು ಅಂದಿನ ಧಾರ್ಮಿಕತೆ ಅವನತಿಯ ಸ್ಥಿತಿಯನ್ನು ಹೊಂದುತ್ತಾ ಇರುವುದನ್ನು ಎತ್ತಿ ಹೇಳಿರುವುದನ್ನು ನಾವು ಅವರ ಸಾಹಿತ್ಯದಲ್ಲಿ ಗಮನಿಸ್ತೇವೆ. ಮತ್ತು ಅದನ್ನು ಖಂಡಿಸುವಂತಹ ಎದೆಗಾರಿಕೆ ನಾವು ಕನಕದಾಸರಲ್ಲಿ ಬಹಳ ವಿಶಿಷ್ಟವಾಗಿ ಕಾಣುವುದಕ್ಕೆ ಸಾಧ್ಯವಾಗ್ತಾ ಇದೆ. ಇದನ್ನು ಖಂಡಿಸುವುದರ ಜೊತೆಗೆ ಹಾಗಾದ್ರೆ ಬದುಕಿನ ದಾರಿ ಏನು ಅನ್ನುವುದಕ್ಕೂ ಕೂಡ ಅವರು ಅದನ್ನೇ ಹೇಳ್ತಾರೆ. ಕೇಶವನ ಧ್ಯಾನ, ಕೇಶವನನ್ನ ಸೇರುವುದೇ, ಕೇಶವನಲ್ಲಿ ಮುಕ್ತಿ ಹೊಂದುವುದೇ ಬದುಕಿನ ಪರಮ ಧ್ಯೇಯ. ಹಾಗಂತ ಹೇಳಿಕೊಂಡು ಲೌಕಿಕದಲ್ಲಿರುವಂತಹ ಯಾವ ಬದುಕನ್ನು ಕೂಡ ಅವರು ನಿರಾಕರಿಸಲಿಲ್ಲ. ಲೌಕಿಕದಲ್ಲಿ ಇದ್ದುಕೊಂಡೇ ದಾಸ ಪರಂಪರೆಯಲ್ಲಿ ಬರುವಂತಹ ಗೇರು ಬೀಜದ ಹಾಗೆ ಅಂದ್ರೆ ಇದ್ದು ಇಲ್ಲದಂತೆ ಅದರೊಳಗೆ ಬೆರೆಯದೆ ಲೌಕಿಕದಲ್ಲಿ ಇದ್ದುಕೊಂಡೇ ಈ ಸಂಸಾರವನ್ನು ನಿಭಾಯಿಸಿಕೊಂಡೇ ಆಧ್ಯಾತ್ಮದಲ್ಲಿ ಭಗವಂತನನ್ನ ಸೇರುವಂತಹ ಪ್ರಯತ್ನ ಹೇಗೆ ಅನ್ನುವುದನ್ನ ಕನಕದಾಸರು ತಮ್ಮ ಕೀರ್ತನೆಗಳಲ್ಲಿ ಹೇಳಿಕೊಂಡು ಬಂದಿದ್ದಾರೆ. ಅದರ ಜೊತೆಗೆ ಸಮಾಜವನ್ನ ಟೀಕೆ ಮಾಡುವ ಹೊತ್ತಿಗೆ ಅವರ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಎನ್ನುವಂತ ಕೀರ್ತನೆಯನ್ನ ನೆನಪಿಸಿಕೊಂಡ್ರೆ ಪ್ರತಿಯೊಬ್ಬನ ಬದುಕು ಕೂಡ ತನ್ನ ಹೊಟ್ಟೆಯನ್ನ ಹೊರೆಯುವುದಕ್ಕಾಗಿ ಯಾವ ಯಾವ ರೀತಿಯ ವೇಷವನ್ನ ತೊಡುತ್ತಾನೆ, ಯಾವ ರೀತಿಯ ಬದುಕನ್ನ ಕಟ್ಟಿಕೊಳ್ತಾನೆ ಅನ್ನೋದನ್ನು ಆಗಿನ ಕಾಲದ ಸಮಾಜದ ಬದುಕನ್ನ ಕಂಡೇ ಈ ಕೀರ್ತನೆಗಳಲ್ಲಿ ಅವರು ಪ್ರಕಟಪಡಿಸಿರುವುದನ್ನು ನೋಡ್ತೇವೆ. ಅದರ ಜೊತೆಗೆ ತೀರ್ಥವನ್ನು ಪಿಡಿದವರೆಲ್ಲ ಎನ್ನುವಂತಹ ಕೀರ್ತನೆಯನ್ನ ಗಮನಿಸಿದ್ರೆ
ಡಾಂಬಿಕ ಭಕ್ತರ ಕಡೆಗೂ ಕೂಡ ಅವರನ್ನು ಕಟುವಾಗಿ ಟೀಕಿಸುವುದನ್ನು ನಾವು ಕಾಣ್ತೇವೆ. ಅಂದ್ರೆ ಒಟ್ಟು ಗಮನಿಸುವುದಕ್ಕೆ ಹೋದ್ರೆ ಇಡೀ ಸಮಾಜವನ್ನ ತಿದ್ದುವಂತಹ, ಸಮಾಜಕ್ಕೆ ಯಾವುದು ಬೇಕಿತ್ತು, ಆ ಕಾಲದ ಅಗತ್ಯ ಏನಿತ್ತು ಅನ್ನುವುದನ್ನು ತಾವು ಕಂಡುಕೊಂಡ, ಅಂದ್ರೆ ಕೃಷ್ಣನನ್ನ ವಿಷ್ಣುವನ್ನ ಆರಾಧಿಸುವುದೇ ಪರಮ ಧ್ಯೇಯವಾಗಬೇಕು ಎನ್ನುವಂತಹ ನೆಲೆಯಲ್ಲಿ ಅವರು ಈ ಕೀರ್ತನೆಗಳನ್ನು ರಚಿಸಿರುವುದನ್ನು ಗಮನಿಸ್ತೇವೆ. ಬಸವರಾಜ ಕಲ್ಗುಡಿಯವರ ಮಾತುಗಳನ್ನು ನೆನಪಿಸಿಕೊಳ್ಳುವುದಾದರೆ, ದಕ್ಷಿಣ ಭಾರತದ ಭಕ್ತಿ ಚಳುವಳಿಯ ವ್ಯಾಪ್ತಿಯಲ್ಲಿ ಕಾಣುವ ಅಗಾಧವಾದ ಸಾಮಾಜಿಕ ಸಂವಾದ, ತೀವ್ರವಾದ ನಾಟಕೀಯತೆಯಲ್ಲಿ ಜಡ ಸಾಮಾಜಿಕ ಚೌಕಟ್ಟನ್ನು ಒಡೆಯುವ ಅಭಿವ್ಯಕ್ತಿಗಳು, ಭಿನ್ನವಾದದ್ದನ್ನು ಕಟ್ಟುವ ರಚನೆಗಳು, ಇಂತಹ ಲಕ್ಷಣಗಳ ಸೂಕ್ಷ್ಮ ಅಂಶಗಳನ್ನು ದಾಸ ಚಳುವಳಿ ಕಾಣಬಹುದಾದ ಒಂದು ದೊಡ್ಡ ಕ್ಷೇತ್ರವೆಂದರೆ ಕನಕ ಒಬ್ಬನೇ ಎನ್ನಬಹುದು ಎಂದು ಕನಕದಾಸರ ಕುರಿತಾಗಿ ಅಭಿಪ್ರಾಯವನ್ನು ಪಡ್ತಾರೆ. ಇದೀಗ ಮುಂದಿನ ಕೀರ್ತನೆ ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ. ಸತ್ಯವಂತರ ಸಂಘವೇ
ಉಳಿದ ಕೀರ್ತನೆಕಾರರ ಜೊತೆಗೆ ನೋಡುವಾಗ ಕನಕದಾಸರು ಭಿನ್ನ ಅನ್ನುವಂಥ ಮಾತನ್ನು ಮೊದಲೇ ಹೇಳಿದ್ದೇನೆ ಮತ್ತು ಇದನ್ನು ತುಂಬ ಕಡೆಗಳಲ್ಲಿ ನಾವು ಓದಿದ್ದೇವೆ ಕೂಡ. ಕೇವಲ ಒಂದೇ ಪ್ರಕಾರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರಲ್ಲ, ಅವರು ತೊಡಗಿಸಿಕೊಂಡ ಪ್ರಕಾರಗಳಲ್ಲಿ ಇನ್ನೊಂದು ಉಘಾಭೋಗ. ಈ ಉಘಾಭೋಗದ ಕುರಿತು RN ಪಂಚಮುಖಿಯವರ ಮಾತುಗಳು ಹೀಗಿದೆ: ವಚನ ಶೈಲಿಯ ಮೂಲವನ್ನು ಉಘಾಭೋಗದಲ್ಲಿ ಕಾಣಬಹುದು. ಆದ್ದರಿಂದ ಹರಿದಾಸರು ಉಘಾಭೋಗವೆಂಬ ತಾಳವೃತ್ತವನ್ನು ಸ್ವೀಕರಿಸಿ ವಚನ ಶೈಲಿಯನ್ನು ರೂಪಾಂತರಿಸಿದಂತೆ ತೋರುತ್ತದೆ ಎನ್ನುವ ಮಾತು. ಹಾಗಾಗಿ ವಚನ ಮತ್ತು ಉಘಾಭೋಗಗಳು ಒಂದೆಯೇ ಬೇರೆ ಬೇರೆ ಎನ್ನುವಂಥ ಕುರಿತು ನಮ್ಮಲ್ಲಿ ತುಂಬ ಚರ್ಚೆಗಳು ನಡೆದಿದೆ. ಗದ್ಯಾತ್ಮಕವಾಗಿರುವ ಉಘಾಭೋಗದ ಶೈಲಿಗಳು ಕೀರ್ತನೆಗಳಿಗಿಂತ ಭಿನ್ನವಾಗಿವೆ. ಕನಕದಾಸರು ಈ ಪ್ರಕಾರದಲ್ಲಿ ಕೂಡ ತೊಡಗಿಸಿಕೊಂಡವರೇ. ಕನಕದಾಸರ ಒಂದೇ ಉಘಾಭೋಗವನ್ನು ನೋಡಿದರೆ ನಾವು ಕನಕದಾಸರ ತಂದೆ ನೀನೆ, ತಾಯಿ ನೀನೆ, ಬಂಧು ನೀನೆ, ಬಳಗ ನೀನೆ, ನೀನೇ ಗತಿ, ನೀನೇ ಮತಿ, ನೀನೇ ದಿಕ್ಕು ಎನಗೆ ಕೃಷ್ಣ ಎನ್ನುವಂಥ ಉಘಾಭೋಗ ನೋಡಿದರೆ, ಅತ್ತ ಕಡೆಯಲ್ಲಿ ಬಸವಣ್ಣನವರು ಕೂಡ ಬರೀತಾರೆ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರಯ್ಯ ಎನ್ನುವಂಥ ಒಂದು ವಚನ. ಷಣ್ಮುಖ ಸ್ವಾಮಿಯವರ ವಚನವನ್ನು ಗಮನಿಸಿದರೆ, ತಂದೆ ನೀನೆ ಅಯ್ಯಯ್ಯನಗೆ, ತಾಯಿ ನೀನೆ ಅಯ್ಯಯ್ಯನಗೆ, ಬಂಧು ನೀನೆ ಅಯ್ಯಯ್ಯನಗೆ, ಬಳಗ ನೀನೆ ಅಯ್ಯಯ್ಯನಗೆ, ಗತಿಯು ನೀನೆ ಅಯ್ಯಯ್ಯನಗೆ, ಮತಿಯ ನೀನೆ ಅಯ್ಯಯ್ಯನಗೆ, ಸಕಲ ಚೈತನ್ಯವೂ ನೀನೆ ಅಯ್ಯಯ್ಯನಗೆ, ಅಖಂಡೇಶ್ವರ ನೀನೇ ದಿಕ್ಕಲ್ಲದೆ ಮತ್ತೆ ಯಾರೂ ಇಲ್ಲಯ್ಯ ಎನಗೆ ಎನ್ನುವಂಥ ಮಾತು. ಇದೆಲ್ಲವುಗಳ ನಡುವೆ ಸಾದೃಶ್ಯಗಳನ್ನು ಕಾಣ್ತಾ ಇದ್ದೇವೆ. ಇಂತಹ ಪ್ರಕಾರಗಳಲ್ಲಿ ತೊಡಗಿಸಿಕೊಂಡ ಕನಕದಾಸರನ್ನ ಬಹುತೇಕ ಸಂದರ್ಭದಲ್ಲಿ ನಾವು ಒಂದು ಸಮುದಾಯದ ಪ್ರತಿಭೆಯಾಗಿ, ಸಮುದಾಯದಲ್ಲಿ ಕಾಣಿಸಿಕೊಳ್ಳುವ ವ್ಯಕ್ತಿತ್ವವಾಗಿ ನಮ್ಮಲ್ಲಿ ಅನೇಕ ಮಾತುಗಳು ಬಂದದ್ದಿದೆ. ಆದರೆ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು ಇದೇ ಕನಕದಾಸರ ಬಗ್ಗೆ ಹೇಳ್ತಾರೆ, ತಾನು ಬಾಳಿದ ಸಾಮಾಜಿಕ ಪರಿಸರದಿಂದ ಪೂರ್ಣ ಬಿಡಿಸಿಕೊಂಡು ಅದರ ಬೆತ್ತಲನ್ನು ಅಖಂಡವಾಗಿ ನೋಡಲು ಸಮರ್ಥರಾಗಲಿಲ್ಲ ಎಂಬುದನ್ನು ನಾವು ಮರೆಯಬಾರದು. ಕನಕದಾಸರ ಕುರಿತೇ ಆಡಿರುವಂಥದ್ದು. ಬಡತನವು ಸಾಕೆಂದು ಸಿರಿತನವ ಪಡೆದದ್ದು ಪೂರ್ವದಲ್ಲಿ ಬೆನ್ನ ಬಿಡರು. ಅಂದರೆ ಈ ಕನಕದಾಸರು ತಾನಿರುವ ಬಡತನಕ್ಕೆ, ತಾನಿರುವ ಸಂಕಷ್ಟಗಳಿಗೆಲ್ಲವಕ್ಕೂ ಕೂಡ ಕರ್ಮ ಸಿದ್ಧಾಂತದ ಮೇಲೆ ನಂಬಿಕೆಯನ್ನು ಇರಿಸಿಕೊಳ್ತಾರೆ ಅನ್ನುವಂಥ ಮಾತುಗಳನ್ನು ವೆಂಕಟೇಶ ಮೂರ್ತಿಯವರು ಹೇಳ್ತಾರೆ. ಈಗ ಮುಂದಕ್ಕೆ ಉಘಾಭೋಗ, ಇದೇ ಕನಕದಾಸರ ತಂದೆ ನೀನೆ, ತಾಯಿ ನೀನೆ, ಬಂಧು ಬಳಗ ನೀನೆ ಎನ್ನುವಂಥ ಉಘಾಭೋಗ. ಅದರ ಜೊತೆಗೆ ಆರು ಬಾಳಿದರೇನು, ಆರು ಬದುಕಿದರೇನು, ನಾರಾಯಣನ ಸ್ಮರಣೆ ನಮಗಿಲ್ಲದನಕ ಎನ್ನುವಂಥ ಕೀರ್ತನೆಯನ್ನ ಹಾಡ್ತಾ ಇದ್ದಾರೆ. ಸಲಹೋ ನೆಲೆಯಾದಿ ಕೇಶವ ಸಲಹೋ ನೆಲೆಯಾದಿ ಕೇಶವ ಕೇಶವ
ಕೇಶವ ಕೇಶವ ಕೇಶವ
ಮಧ್ಯಕಾಲೀನ ಸಾಹಿತ್ಯ ಸಂದರ್ಭದಲ್ಲಿ ಎಲ್ಲಿ ನೋಡಿದರೂ ಕೂಡ ನಮಗೆ ಕಾಣಸಿಗುವಂಥದ್ದು ಭಕ್ತಿ. ವಿಶ್ವದ ಮೂಲಭೂತ ಸತ್ಯದ ಅರಿವಿಗೆ ಈ ಭಕ್ತಿ ಮಾರ್ಗ ಸುಲಭ ಎನ್ನುವಂಥದ್ದು ಈ ಬರಹಗಾರರು, ಅದರ ಜೊತೆಗೆ ಕೀರ್ತನಕಾರರ ಧಾಟಿ ಕೂಡ. ಹಾಗಾಗಿ ತನು ನಿನ್ನದು ಜೀವ ನಿನ್ನದು, ತಲ್ಲಣಿಸದಿರು ಕಣ್ಯ ತಾಳು ಮನವೇ, ತುರೆದು ಜೀವಿಸಬಹುದೇ ಹರಿನಿನ್ನ ಚರಣಗಳ, ನನ್ನಿಂದ ನಾನೇ ಜನಿಸಿ ಬಂದೆನೆ ದೇವ, ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಈ ಎಲ್ಲ ಸಾರ್ಥಕ ಕೃತಿಗಳಲ್ಲಿ ವ್ಯಕ್ತವಾಗುವಂತಹ ಅನನ್ಯವಾದ ಶರಣಾಗತಿಯ ಭಕ್ತಿಭಾವ, ದೈವ ಶ್ರದ್ಧೆ, ಸೂಕ್ಷ್ಮ ಚಿಂತನೆಗಳು ಕನಕದಾಸರ ಹಿರಿಮೆಗೆ ಸಾಕ್ಷಿಯಾಗಿರುವಂಥದ್ದು. ನಾವು ಮತ್ತೆ 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 ಆ ಕೃತಿಗಳನ್ನು ತೆಗೆದು ನೋಡಿದಾಗ ಅದು ಸಮಾಜವನ್ನು ವಿಡಂಬನೆ ಮಾಡಬಹುದು, ಡಾಂಬಿಕ ಭಕ್ತಿಯನ್ನು ಕಟುವಾಗಿ ಟೀಕಿಸಬಹುದು, ಧರ್ಮದ ನಡೆಯನ್ನು ಬೋಧಿಸಬಹುದು. ಅಂತಿಮವಾಗಿ ಕಾಗಿನೆಲೆಯಾದಿ ಕೇಶವನ ಸ್ಮರಣೆ, ಧ್ಯಾನ, ಇದುವೇ ಬದುಕಿನ ಪರಮ ಧ್ಯೇಯವಾಗಬೇಕು, ಸಂಸಾರದಲ್ಲಿ ಇದ್ದುಕೊಂಡು ಅದನ್ನು ಸಾಧಿಸುವುದಕ್ಕೆ ಸಾಧ್ಯ ಅನ್ನುವಂತಹ ಮಾತುಗಳೇ ಕಾಣಸಿಗುತ್ತಾ ಹೋಗುತ್ತದೆ. ಇದೆಲ್ಲವನ್ನ ಹೇಳುವುದಕ್ಕೆ ಕನಕದಾಸರು, ಅದರ ಜೊತೆಗೆ ಅನೇಕ ಹರಿದಾಸರು ಮತ್ತು ಅನೇಕ ಬರಹಗಾರರು ಉಪಮೆಗಳನ್ನ, ಹೋಲಿಕೆಗಳನ್ನ, ಪ್ರತಿಮೆಗಳನ್ನ, ಸಂಕೇತಗಳನ್ನ ಬಳಸಿಕೊಂಡದಿದೆ. ಸಂಸಾರ ಸಾಗರ, ನೀರ ಮೇಲನ ಗುಳ್ಳೆ, ಗೇರು ಹಣ್ಣಿನ ಬೀಜ, ಗಿಳಿಯ ಪಂಜರ, ಜಾಲಿಯ ಮರ, ಹಂದಿ, ನಾಯಿ, ಕಲ್ಲು ಸಕ್ಕರೆ, ಮನೆ ಬಾಗಿಲು, ದೋಣಿ, ಗುಂಬೆಯಾಟ, ಅಮಾವಾಸ್ಯೆ, ಬೆಳದಿಂಗಳು, ವ್ಯಾಪಾರ, ವ್ಯವಸಾಯ, ಭವರೋಗ, ಹೀಗೆ ತುಂಬ ಉಪಮೆಗಳು ನಮಗೆ ಸಿಗುತ್ತಾ ಹೋಗುತ್ತದೆ. ಕನಕದಾಸರನ್ನ ಹೀಗೆ ಬೇರೆ ಬೇರೆ ನೆಲೆಗಳಲ್ಲಿ ಓದಿದವರಿದ್ದೇವೆ, ಓದುವುದಕ್ಕೆ ಸಾಧ್ಯ ಇದೆ. ಆದರೆ ಇದರ ಜೊತೆಗೆ ಕೀರ್ತನ ಸಾಹಿತ್ಯ ಅನ್ನುವಂಥದ್ದು ಭಾರತಕ್ಕೆ ವಿದೇಶದಿಂದ ಬಂದಿರುವಂತಹ ಕ್ರೈಸ್ತ ಧರ್ಮದ ಮೇಲೂ ಕೂಡ ಪ್ರಭಾವ ಬೀರಿದೆ ಅನ್ನುವಂಥ ಒಂದು ಮಾತನ್ನ ಈ ಹೊತ್ತು ಪೂರಕವಾಗಿ ನಾನು ನೆನಪಿಸಿಕೊಳ್ತಾ ಇದ್ದೇನೆ. 1886ರಲ್ಲಿ EP ರೈಸ್ ಅವರು ಪ್ರಕಟಪಡಿಸಿದಂತಹ ಪತ್ರಿಕೆಯಲ್ಲಿ 3 ಕ್ರಿಸ್ತ ಹಾಡುಗಳನ್ನ ಪ್ರಕಟ ಮಾಡಿದ್ರು. ಜೋಜೋ ಎನ್ನ ನಿತ್ಯ ಪ್ರಕಾಶ ಎನ್ನುವಂತಹ ಜೋಗುಳ ಹಾಡು, ಆಮೇಲೆ ಗುರುವೇ ಕ್ರಿಸ್ತನ ನೋಡು ಅನ್ನುವಂಥ ಒಂದು ಕೀರ್ತನೆ ಇದೆ, ಹಾಡು ಇದೆ. ಅದರ ಜೊತೆಗೆ ಯೇಸುವ ಕಂಡೀರ, ಏ ನಮ್ಮ ಬಾಲನ ಕಂಡೀರ, ಯೆರೂಸಲೇಮಿಗೆ ಹೋಗಿ ಹರುಷದಿಂದ ಬರುವಾಗ ಚರಿಸೆಯೊಳಗೆ ಯೇಸು ಮಾಯವಾದಮ್ಮ ಎನ್ನುವಂತಹ ಹಾಡು ಇದೆ. ಇದೆಲ್ಲವೂ ಕೂಡ ಕೀರ್ತನೆಯ ಪ್ರಭಾವವೇ ಕ್ರೈಸ್ತ ಧರ್ಮದ ಮೇಲೆ ಬೀರಿರುವಂಥದ್ದು. ಅವರ ಧರ್ಮದ ಪ್ರಚಾರಕ್ಕಾಗಿ ಇಲ್ಲಿಯ ಸಾಹಿತ್ಯದ ಪ್ರಕಾರಗಳನ್ನು ಬಳಸಿಕೊಂಡಿದ್ದಾರೆ ಅನ್ನುವಂಥ ಮಾತು. ಅದರ ಜೊತೆಗೆ ಕ್ರಿಶ್ಚಿಯನ್ ಲೀ ನೋವೆಟ್ಸ್ಕಿ ಅನ್ನುವಂತಹ ವಿದ್ವಾಂಸರು 2009ರಲ್ಲಿ ಬರೆದಿರುವಂತಹ ಹಿಸ್ಟ್ರಿ, ಭಕ್ತಿ ಅಂಡ್ ಪಬ್ಲಿಕ್ ಮೆಮೊರಿ, ನಾಮದೇವಿ ಇನ್ ರಿಲಿಜಿಯಸ್ ಅಂಡ್ ಪಬ್ಲಿಕ್ ಮೆಮೊರಿ, ಪರ್ಮನೆಂಟ್ ಬ್ಲ್ಯಾಕ್ ಅನ್ನುವಂತಹ ಒಂದು ಪುಸ್ತಕ. ಆ ಪುಸ್ತಕದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಇಂದು ನಾವು ಕೀರ್ತನೆಗಳ ಕರ್ತೃತ್ವವನ್ನು ಒಬ್ಬ ಲೇಖಕನಿಗೆ ಕಟ್ಟುತ್ತೇವೆ. ದಿಟದಲ್ಲಿ ಇವರು ಲೇಖಕರೇ ಅಲ್ಲ, ಅಲ್ಲದೆ ಒಂದೇ ಅಂಕಿತ ನಾಮ ಅಥವಾ ಮುದ್ರಿಕೆಯನ್ನು ಹೊಂದಿರುವ ಕೀರ್ತನೆಗಳನ್ನೆಲ್ಲ ಒಟ್ಟಾರೆ ಒಬ್ಬನೇ ರಚಿಸಿದ್ದಾನೆ ಎನ್ನುವುದಕ್ಕೆ ಖಚಿತ ಆಧಾರಗಳೆಲ್ಲ ಕಬೀರ, ನಾಮದೇವರ ವ್ಯಾಪಕ ಶ್ರೋತ್ರ ಸಮುದಾಯಗಳನ್ನ ಹೊಂದಿದೆ. ಕೀರ್ತನೆಕಾರರ ಕೀರ್ತನೆಗಳನ್ನು ಕೂಡ ಅವರನ್ನು ಅನುಸರಿಸಿಕೊಂಡು ಬಂದಿರುವಂತಹ ಸಮುದಾಯಗಳು ಕೂಡ ರಚಿಸಿರ್ತವೆ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಅಂದ್ರೆ ನಾವೆಲ್ಲರೂ ಕೂಡ ಇವತ್ತು ಕನಕನನ್ನ ನೋಡ್ತಾ ಇರುವಂಥದ್ದು ಕಾಗಿನೆಲೆಯಾದಿ ಕೇಶವ ಎನ್ನುವಂತಹ ಅಂಕಿತವನ್ನ ಹೊಂದಿರುವ ಕೃತಿಗಳನ್ನ ಇಟ್ಟುಕೊಂಡು. ನಿಜವಾಗಿಯೂ ಕನಕನೇ ರಚಿಸಿದ್ದಾನೋ ಅಥವಾ ಆತನನ್ನು ಅನುಸರಿಸಿದವರು, ಆತನ ಸಮುದಾಯದವರು ರಚಿಸಿರಬಹುದು, ಗೊತ್ತಿಲ್ಲ. ಕಾಗಿನೆಲೆಯಾದಿ ಕೇಶವ ಎನ್ನುವ ಅಂಕಿತವನ್ನ ಮುಂದಿಟ್ಟುಕೊಂಡು ಕನಕದಾಸರನ್ನ ನೋಡುವ ಪ್ರಯತ್ನ ಮಾಡಿದ್ದೇವೆ. ಹಾಗಾಗಿ ಇದೇ ವೇದಿಕೆಯಲ್ಲಿ 2010ರಲ್ಲಿ ಇದೇ ಸಂಶೋಧನಾ ಕೇಂದ್ರದಿಂದ ನಡೆದಂಥ ವಿಚಾರಗೋಷ್ಠಿಯಲ್ಲಿ ಶಿವರಾಮ್ ಪಡಿಕಲ್ ಸರ್ ಅವರು ಆ ಸಂದರ್ಭದಲ್ಲಿ ಆಡಿದ ಮಾತುಗಳಿತ್ತು. ಏನು, ಭಕ್ತಿಯನ್ನ ಒಂದು ಪ್ರಾಕ್ಟೀಸ್ ಆಗಿ, ಸಾರ್ವಜನಿಕ ನೆನಪಿನ ಭಾಗವಾಗಿ, ಸಮುದಾಯದ ಆಚರಣೆಯಾಗಿ, ಕೀರ್ತನ ಪರಂಪರೆಯ ಭಾಗವಾಗಿ ಕಂಡು ಕೀರ್ತನೆಯ ಪದ್ಯವನ್ನ ಅನುಸಂಧಾನಿಸಿದರೆ ಹೊಸ ಬಗೆಯ ಸಾಂಸ್ಕೃತಿಕ ಮೌಲ್ಯದ ನಿರೂಪಣೆ ಸಾಧ್ಯವಾಗಬಹುದು ಅನ್ನುವಂಥ ಮಾತುಗಳನ್ನು ಹೇಳಿದ್ರು. ಅಂದ್ರೆ ಕನಕ ಎನ್ನುವಂಥ ವ್ಯಕ್ತಿತ್ವವನ್ನ, ಪ್ರತಿಭೆಯನ್ನ, ಒಂದು ಸಮುದಾಯದ ನಾಯಕನನ್ನ, ಬರಹಗಾರನನ್ನ ನಾವು ಕೃತಿಗಳ ಮೂಲಕ ನೋಡ್ತಾ ಇದ್ದೇವೆ. ಅದು ನಿಜವಾಗಿ ಇತ್ತೋ ಇಲ್ಲವೋ ಅನ್ನುವಂತಹ ಸಂಶಯ ಅಥವಾ ಅದರ ಬಗ್ಗೆ ಸ್ಪಷ್ಟತೆ ನಮಗೆ ಕಾಣಿಸುವುದಿಲ್ಲ ಅನ್ನುವಂಥದ್ದು ನೋವೆಟ್ಸ್ಕಿಯ ಮಾತುಗಳಿಂದ ನೋಡಿದ್ರೆ, ಹಾಗಾದರೆ ಇದನ್ನ ಕನಕನನ್ನ ನೋಡುವುದು ಹೇಗೆ ಅಂತ ಹೇಳಿದ್ರೆ ಒಂದು ಸಾಮುದಾಯಿಕವಾದ ಪ್ರಾಕ್ಟೀಸ್ನ ಮೂಲಕ ನಾವು ಈ ಕೀರ್ತನೆಗಳನ್ನ ಅರ್ಥೈಸಿಕೊಳ್ಳಬೇಕು ಎನ್ನುವಂಥ ಮಾತುಗಳನ್ನು ಮುಂದಿಡುತ್ತಾ ಅನುಸಂಧಾನದ ಮಾತುಗಳಿಂದ ನಾನು ವಿರಮಿಸ್ತೇನೆ. ಕೊನೆಯ ಗಾಯನವಾಗಿ ನಿಮ್ಮ ಮುಂದೆ ತಂಡದವರು ಪ್ರಸ್ತುತಪಡಿಸ್ತಾ ಇದ್ದಾರೆ ನೇಮವಿಲ್ಲದ ಹೋಮ ಏತಕಯ್ಯ.
ಇಷ್ಟು ಹೊತ್ತು ನಮ್ಮಿದರಲ್ಲಿ ನಡೆದಂತಹ ಕನಕ ಗಾಯನ ಅರ್ಥಾನುಸಂಧಾನ ಕಾರ್ಯಕ್ರಮದಲ್ಲಿ ಶ್ರೀ ಮುರಳೀಧರ ಕಾಮತ್, ಶ್ರೀ ನಿಖಿಲ್ ಪೈ ಹಾಗೂ ಅರ್ಥಾನುಸಂಧಾನದಲ್ಲಿ ಸಹಕರಿಸಿದ ಶ್ರೀ ಸುನಿಲ್ ಪಲ್ಲಮಜಲು ಇವರೆಲ್ಲರಿಗೂ ಕೂಡ ಸರ್ವರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಈಗ ಚಹಾ ವಿರಾಮ.